ಲಕ್ಷ್ಮಣನ ಪ್ರೀತಿ. ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆಯ ಪುರಾತನ ಭೂಮಿಯಲ್ಲಿ ಲಕ್ಷ್ಮಣ ಎಂಬ ವೀರ ಮತ್ತು ನಿಷ್ಠಾವಂತ ರಾಜಕುಮಾರ ವಾಸಿಸುತ್ತಿದ್ದನು. ಅವನು ಕೇವಲ ಭಗವಾನ್ ರಾಮನ ಕಿರಿಯ ಸಹೋದರನಲ್ಲ, ಆದರೆ ಅವನ ಹತ್ತಿರದ ಒಡನಾಡಿಯೂ ಆಗಿದ್ದನು. ಒಂದು ದಿನ ರಾಜ್ಯವು ಭವ್ಯವಾದ ಆಚರಣೆಗೆ ಸಿದ್ಧವಾಗುತ್ತಿದ್ದಂತೆ ದೂರ್ವಾಸ ಎಂಬ ಋಷಿ ಆಗಮಿಸಿದರು. ಅವನು ತನ್ನ ಅನಿರೀಕ್ಷಿತ ಕೋಪಕ್ಕೆ ಹೆಸರುವಾಸಿಯಾಗಿದ್ದನು ಮತ್ತು ರಾಜ ದಶರಥನು ಋಷಿಗೆ ಸೇವೆ ಸಲ್ಲಿಸಲು ಮತ್ತು ಅವನ ತೃಪ್ತಿಯನ್ನು ಖಚಿತಪಡಿಸಿಕೊಳ್ಳಲು ರಾಮ ಮತ್ತು ಲಕ್ಷ್ಮಣರ ಸಹಾಯವನ್ನು ಕೋರಿದನು. ದಿನ ಕಳೆದಂತೆ ಋಷಿ ನದಿಯ ಬಳಿ ಊಟ ಮಾಡುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಆಹಾರವನ್ನು ತಾಜಾವಾಗಿ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಲಕ್ಷ್ಮಣನು ರಾಮ ಮತ್ತು ಸೀತೆಯ ಕೊಠಡಿಯ ಪ್ರವೇಶದ್ವಾರದಲ್ಲಿ ಕಾವಲು ಕಾಯಲು ಸ್ವಯಂ ಪ್ರೇರಿತನಾದನು. ಊಟದ ಸಮಯದಲ್ಲಿ ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾನೆ. ಗಂಟೆಗಳು ಕಳೆದವು ಮತ್ತು ಲಕ್ಷ್ಮಣ್ ತನ್ನ ಪೋಸ್ಟ್ನಲ್ಲಿ ಅಚಲವಾಗಿ ನಿಂತನು. ಏತನ್ಮಧ್ಯೆ ಧ್ಯಾನದಲ್ಲಿ ಕಳೆದು ಹೋದ ಋಷಿಯು ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು. ಪರಿಸ್ಥಿತಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡ ರಾಣಿ ಕೈಕೇಯಿ ಒಂದು ಕ್ಷಣದ ಅನ್ಯೋನ್ಯತೆಯ ಸಮಯದಲ್ಲಿ ರಾಮ ಮತ್ತು ಸೀತೆಯ ಖಾಸಗಿತನವನ್ನು ಖಚಿತಪಡಿಸಿಕೊಳ್ಳಲು ವಿನಂತಿಯೊಂದಿಗೆ ಲಕ್ಷ್ಮಣನನ್ನು ಸಂಪರ್ಕಿಸಿದಳು. ಕರ್ತವ್ಯ ಮತ್ತು ಭಕ್ತಿಗೆ ಬದ್ಧನಾದ ಲಕ್ಷ್ಮಣನು ಕಠಿಣ ನಿರ್ಧಾರವನ್ನು ಮಾಡಿದನು. ಅವನು ರಾಮ ಮತ್ತು ಸೀತೆಯ ಕೋಣೆಯ ಹೊರಗೆ ರಕ್ಷಣಾತ್ಮಕ ರೇಖೆಯನ್ನು ಎಳೆದನು. ರಾಮನು ಹಿಂದಿರುಗುವವರೆಗೂ ಯಾರೂ ಅದನ್ನು ದಾಟಲು ಸಾಧ್ಯವಿಲ್ಲ ಎಂದು ಘೋಷಿಸಿದರು. ಈ ರೇಖೆಯನ್ನು ಒಮ್ಮೆ ದಾಟಿದರೆ ಲಕ್ಷ್ಮಣನು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾನೆ. ಲಕ್ಷ್ಮಣನ ರೇಖೆಯ ಸುದ್ದಿ ರಾಮನಿಗೆ ತಲುಪಿತು. ಅವನು ತನ್ನ ಸಂಕಲ್ಪದಲ್ಲಿ ದೃಢವಾಗಿ ನಿಂತಿರುವ ತನ್ನ ಸಹೋದರನನ್ನು ಹುಡುಕಲು ಹಿಂತಿರುಗಿದನು. ಲಕ್ಷ್ಮಣನ ತ್ಯಾಗಕ್ಕೆ ಅಪಾರ ಕೃತಜ್ಞತೆ ಮತ್ತು ಪ್ರೀತಿಯಿಂದ ರಾಮನು ತನ್ನ ಧ್ಯಾನವನ್ನು ಮುಗಿಸಲು ಋಷಿಗೆ ಮನವರಿಕೆ ಮಾಡಿದನು. ರಾಮನ ಭಕ್ತಿ ಮತ್ತು ಲಕ್ಷ್ಮಣನ ತ್ಯಾಗಕ್ಕೆ ಪ್ರಸನ್ನನಾದ ಋಷಿಯು ಅವರನ್ನು ಆಶೀರ್ವದಿಸಿ ಹೊರಟು ಹೋದನು. ಲಕ್ಷ್ಮಣನ ತ್ಯಾಗವು ನಿಷ್ಠೆ, ಕರ್ತವ್ಯ ಮತ್ತು ಪ್ರೀತಿಯ ನಿರಂತರ ಕಥೆಯಾಯಿತು. ಕಥೆಯ ನೀತಿ: ಲಕ್ಷ್ಮಣನ ತ್ಯಾಗವು ನಮಗೆ ಕರ್ತವ್ಯ, ತ್ಯಾಗ ಮತ್ತು ಒಡಹುಟ್ಟಿದವರ ನಡುವಿನ ಅವಿನಾಭಾವ ಸಂಬಂಧದ ಮಹತ್ವವನ್ನು ಕಲಿಸುತ್ತದೆ. ಇದು ತಪ್ಪು ಗ್ರಹಿಕೆಯನ್ನು ತಪ್ಪಿಸುವಲ್ಲಿ ಸಂವಹನ ಮತ್ತು ತಿಳುವಳಿಕೆಯ ಮೌಲ್ಯವನ್ನು ಸಹ ಒತ್ತಿ ಹೇಳುತ್ತದೆ.